ಕೊಲೆ ಆರೋಪಿಗಳನ್ನು ರಕ್ಷಣೆ ಮಾಡುವುದು ಅಥವಾ ಕೊಲೆಗೆ ಸಹಕರಿಸುವುದಿದೆಯಲ್ಲ, ಅದು ಕೊಲೆ ಮಾಡಿದಷ್ಟೇ ಅಪರಾಧ ಆಗುತ್ತೆ. ಅದು ನೋಡಿ, ವಿಚಾರಣೆ ವೇಳೆಯಲ್ಲಿ ಓಂ ಪ್ರಕಾಶ್ ಅವರ ಪತ್ನಿಯನ್ನು ಕೇಳಿದ್ದಾರೆ. ಒಂದು ವಾರದಿಂದ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಒಂದು ವಾರದಿಂದ ನಿರಂತರವಾಗಿ ಜಗಳ ಆಗ್ತಾ ಇರುತ್ತೆ ಮನೆಯಲ್ಲಿ. ಯಾರೂ ಸೋಲದೆ ಯಾರೂ ಗೆಲ್ಲದೆ ಇದ್ದಾಗ ಇಂಥ ಸಂದರ್ಭ ನಡೆಯುತ್ತೆ. ಅದರಲ್ಲೂ ಈ ತರಹದ್ದು ಒಂದು ಹಣದ ವಿಚಾರ, ಇನ್ನೊಂದು ಯಾವುದೋ ಅಕ್ರಮ ಸಂಬಂಧ ಅಂತ ವಿಚಾರ ಇದ್ದಾಗ ಇದು ಮುಗಿಯದ ಕಥೆಗಳಾಗ್ಬಿಡ್ತವೆ. ಪತಿ ಓಂ ಪ್ರಕಾಶ್ ಪದೇ ಪದೇ ಫ್ರಸ್ಟ್ರೇಷನ್ನು, ಮನೆಯಲ್ಲಿ ನೆಮ್ಮದಿ ಇರಲ್ಲ. ಅವ್ರಿಗೂ 65 ದಾಟಿತ್ತು. 65 ದಾಟಿರ್ತಕ್ಕಂಥ ಮನುಷ್ಯ ಒಂದು ನೆಮ್ಮದಿಯನ್ನು ಅರಸ್ತಾ ಇರುತ್ತೆ, ಆ ಜೀವ ಒಂದು ಶಾಂತಿಯನ್ನು ಅರಸ್ತಾ ಇರುತ್ತೆ. ಯೂಶ್ವಲಿ ಅನೇಕರ ಮನೆಗಳಲ್ಲಿ ಗಂಡಸರು ಮಾತಾಡೋದು ಕಡಿಮೆ ಆ ಏಜಲ್ಲಿ. ಎಷ್ಟು ಬೇಕೋ ಅಷ್ಟು ನೋಡ್ತಾರೆ, ಒಂದು ಪೇಪರ್ ಓದ್ತಾರೆ, ಒಂದು ಟಿ ವಿ ನೋಡ್ತಾರೆ. ಸಂಜೆ ಆದರೆ ಆ ವಯಸ್ಸಿನ ಅವ್ರದ್ದು ಒಂದಷ್ಟು ಕೂಟ ಇರುತ್ತೆ, ಒಂದಷ್ಟು ವಾಕಿಂಗ್ ಮಾಡಬಹುದು, ಯಾರಿಗೂ ಒಂದೆರಡು ಕಾಲ್ ಮಾಡಬಹುದು. ಅವರು ದೊಡ್ಡ ಆಫೀಸರ್ ಆಗಿದ್ದಂಥವರು, ಯಾರಿಗೋ ಅವ್ರ ಆತ್ಮೀಯ ವಲಯದ ಒಂದೆರಡು ಕಾಲ್ ಮಾಡಬಹುದು, ಮಾತಾಡಬಹುದು, ಸುಮ್ಮನಿರ್ತಾರೆ. ಇದೇನಾಗುತ್ತೆ, ಮನೆಯಲ್ಲಿದ್ದಾಗ ಅವರನ್ನು ನೋಡಿದಷ್ಟು ಈ ಮನೆಯಲ್ಲಿದ್ದಂಥ ಹೆಂಡತಿ ಮತ್ತು ಮಗಳಿಗೆ ವಿಚಾರಗಳು ಕೆರಳಿರಬಹುದು, ಅವ್ರು ಕೇಳ್ತಾ ಇದ್ದಿರಬಹುದು, ಇದೇನಿದು ಒಂದು ನಿಮಿಷ ನೆಮ್ಮದಿಯಾಗಿ ಬಿಡೋಣ ಅಂತ ಕೂಡ ಅನಿಸಿರಬಹುದು. ಹಾಗಾಗಿ ಪಿಸ್ತೂಲ್ ತಂದು ಹೆದರಿಸಿದ್ರಂತೆ. ನನ್ನನ್ನು ಹಾಗೂ ಮಗಳನ್ನು ಶೂಟ್ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾ ಇದ್ರು. ಶೂಟ್ ಮಾಡಲೇಬೇಕು ಅಂತ ಇದ್ದಿದ್ದರೆ ಇದೇ ಮಾಜಿ DGP IG ಎಷ್ಟೊತ್ತಿನ ಕೆಲಸ, 2 ಬುಲೆಟ್, ಮ್ಯಾಟ್ರ್ ಆಫ್ 2 ಬುಲೆಟ್ಸ್, 2 ಬುಲೆಟ್ ಮುಗಿದೋಗ್ಬಿಡ್ತಿತ್ತು ಕಥೆ. ಬಟ್ ಮಾಡಿಲ್ಲ, ಹೆದರಿಸಿರಬಹುದು. ನನ್ನನ್ನು ಮಗಳನ್ನ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ರು ಅಂತ ಪಲ್ಲವಿ ಇದೀಗ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಭಾನುವಾರ ಸಹ ಏನೋ ವಿಚಾರಕ್ಕೆ ಗಲಾಟೆ ಆಯಿತು. ಗಲಾಟೆ ವಿಕೋಪಕ್ಕೆ ತಿರುಗಿ ನಮ್ಮ ಕೊಲೆಗೆ ಟ್ರೈ ಮಾಡಿಬಿಟ್ರು ಅವರು, ನಮ್ಮ ಕೊಲೆಗೆ ಅವ್ರು ಯತ್ನ ಮಾಡಿಬಿಟ್ರು. ಇದಕ್ಕೆ ಅವ್ರು ಪ್ರೂಫನ್ನು ಕೂಡ ಕೊಡಬೇಕಾಗತ್ತೆ. ಪಿಸ್ತೂಲ್ ಇತ್ತಾ, ಹಿಡ್ಕೊಂಡಿದ್ರಾ, ಯಾರನ್ನ ಶೂಟ್ ಕಿಟ್ ಮಾಡಿದಾರ ಅಲ್ಲೆಲ್ಲಾದರೂ, ಇಲ್ಲ ಇವರು ಏನಾದರೂ ಮಾರಕಾಸ್ತ್ರಗಳನ್ನು ಬಳಸಿದ್ರಾ. ಆಗ ನಾವೇನು ಮಾಡಿಬಿಟ್ವಿ, ಅವರ ಮುಖಕ್ಕೆ ಖಾರದ ಪುಡಿ ಎರಚಿದೆವು. ಖಾರದ ಪುಡಿ ಎರಚಿದೆ ಅಲ್ಲ, ಖಾರದ ಪುಡಿ ಎರಚಿದೆವು ಅಂದರೆ ಒಂದಕ್ಕಿಂತ ಇನ್ನೊಬ್ಬರು ಅಲ್ಲಿದ್ದರು ಅಂತ ಅರ್ಥ. ಒಬ್ಬರಿಗಿಂತ ಜಾಸ್ತಿ ಜನ ಅಲ್ಲಿದ್ದರು ಅಂತ ಅಂದರೆ ಅದು ಹೆಂಡತಿ ಮತ್ತು ಮಗಳಾಗಿದ್ದಿರಬೇಕು. ಅಡುಗೆ ಎಣ್ಣೆನೂ ಸುರಿದು ಬಿಟ್ವಿ. ನೋಡಿ, 2 ವಿಚಾರಗಳು. ಅಕಸ್ಮಾತ್ ಅಡುಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದು ಸುರಿದು ಬಿಟ್ಟರೆ ಕಥೆ ಮುಗೀತು. ಆ ಮನುಷ್ಯ ಆ ಬಿಸಿಯಿಂದ ಮುಖದ ಮೇಲೋ ಮೈ ಮೇಲೋ ಸುರಿದು ಬಿಟ್ಟಾಗ ಆ ಬಿಸಿಯ ಬೊಬ್ಬೆಗಳನ್ನು ಸಾವರಿಸ್ಕೊಳ್ಳೋ ಅಷ್ಟರಲ್ಲೇ ಕಣ್ಣಿಗೂ ಖಾರದ ಪುಡಿ ಎರಚಿರಬಹುದು, ಅಥವಾ ಕಣ್ಣಿಗೆ ಖಾರದ ಪುಡಿ ಮೊದಲು ಎರಚಿ ಅಡುಗೆ ಎಣ್ಣೆನೂ ಸುರಿದಿರಬಹುದು. ಯಾವುದಕ್ಕೆ ಸಾವರಿಸ್ಕೋತಾರೆ, ಏನೂ ಕಾಣಿಸ್ತಾ ಇಲ್ಲ, ಬ್ಲ್ಯಾಂಕ್, ಏನೂ ಕಾಣಿಸ್ತಾ ಇಲ್ಲ. ಬಳಿಕ ಅಯ್ಯಪ್ಪ ಯಾವಾಗ ಅದು ಬರೀ ದೈಹಿಕ ಅಸಹಾಯಕತೆ ಆಗಲ್ಲ, ಆಗ ಮಾನಸಿಕ ಕುಗ್ಗೋಗ್ಬಿಡ್ತಾನೆ. ಏನೂ ಕಾಣ್ತಿಲ್ಲ, ಐ ಆಮ್ ಬ್ಲೈಂಡ್ ಅಂತ ಹೇಳಿ ಬ್ಲೈಂಡು. ಕೈ ಕಾಲು ಹಿಡ್ಕೊಂಡು ಕಟ್ಟು ಹಾಕಿದ್ರು, ಅಡುಗೆಯ ಮನೆ ಚಾಕು ತಂದರು, ಚುಚ್ಚಲಾಯಿತು. ತೀವ್ರ ರಕ್ತಸ್ರಾವದಿಂದ ಪತಿ ಮೃತಪಟ್ಟರು ಅಂಥೇಳಿ ಪಲ್ಲವಿ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇದರಲ್ಲಿ ಪಲ್ಲವಿ ಸ್ಟೇಟ್ಮೆಂಟ್ ಮೇಲೆ ನಾವು ಹೋಗುವುದಾದರೆ, ಪಲ್ಲವಿಯವರ ಸ್ಟೇಟ್ಮೆಂಟ್ ಮೇಲೆ ಇದರಲ್ಲಿ ಅವರ ಮಗಳ ಸಹಕಾರ ಕೂಡ ಇದ್ದಿರಬೇಕು. ಅಂದರೆ ಜನ್ಮ ಕೊಟ್ಟ ತಂದೆಯ ಜೀವನ ಅಂತ್ಯಗೊಳಿಸುವಿಕೆಯಲ್ಲಿ ಹೆಂಡತಿ ಬಿಟ್ಟುಬಿಡಿ, ಸಹಬಾಳ್ವೆ ಅಷ್ಟೇ ಅಲ್ವ ಹೆಂಡತಿ, ಜನ್ಮ ಏನು ಕೊಟ್ಟಿಲ್ವಲ್ಲ, ಸಹಬಾಳ್ವೆ ಒಂದು 20-30 ವರ್ಷದ ಜೊತೆಲಿದ್ದರು ಅಂತ. ಮಗಳು ಜನ್ಮ ಕೊಟ್ಟಿರೋದು ಇದೇ ತಂದೆ, ಅವರು ಸಹಕರಿಸ್ಬಿಟ್ಟಿದ್ರೆ ಗತಿ ಏನು ಅಂತ. ಒಂದು 5 ಎಕರೆ ವಿಚಾರವಾ, 17.5 ಎಕರೆ ಜಮೀನಂತೆ ದಾಂಡೇಲಿಯಲ್ಲಿ. ಈ ಥರ 100 ಎಕರೆ ಜಮೀನಿದೆ, ಅದರಲ್ಲಿ 5 ಎಕರೆ ತಂಗಿದಿರಿಗಾರಿಗೂ ಬರೆದು ಬಿಟ್ಟಿದ್ರಂತೆ ಇವರು. 100 ಎಕರೆ ಜಮೀನಿರೋ ಮನುಷ್ಯ 5 ಎಕರೆ ಇವ್ರ ಜೀವನ ರೂಪಿಸ್ತಾ ಇರಲಿಲ್ವೇನೋ. ಆದರೆ ಅದೇ 5 ಎಕರೆ ಇವ್ರ ಜೀವನ ಅಂತೂ ಮುಗಿಸಿದೆ. ಒಬ್ಬರು ಸತ್ತೋಗ್ಬಿಟ್ರು, ಈಗ ಅಷ್ಟೊತ್ತಿಗೆ ಆಗಲೇ ಇಲ್ಲ. ಈಗ ಇನ್ನಿಬ್ಬರು ಜೀವನ ಪರ್ಯಂತ ಈ ಕಳಂಕನೂ ಹೊತ್ಕೋಬೇಕು ಅವರು. ಸ್ಟೇಷನ್ನು, ಪೊಲೀಸು, ಕೋರ್ಟು, ವಿಧಿವಿಜ್ಞಾನ, ಪ್ರಯೋಗಾಲಯ, ಚಾರ್ಜ್ ಶೀಟು, ವಿಚಾರಣೆ, ಜೀವನ ಪರ್ಯಂತ ಈ ಕಳಂಕ ಅಂತೂ ಅವ್ರಿಗೆ ಹೋಗಲ್ಲ.